KSRTCನಿಂದ ನಿನ್ನೆ ಒಂದು ಅಪ್ಡೇಟ್ ಬಂದಿತ್ತು. ನಿನ್ನೆ ನಾನು ವಿಡಿಯೋ ಮಾಡಿ ತಿಳಿಸಿದೆ. ತುಂಬ ಅಭ್ಯರ್ಥಿಗಳಿಗೆ ಒಂದು 25ನೇ ತಾರೀಕಿಗೆ ಮರು ದಾಖಲೆ ಪರಿಶೀಲನೆ ಸಲುವಾಗಿ ಮೆಸೇಜ್ ಬಂದಿತ್ತು. ಆದರೆ ಇದಕ್ಕೆ ಯಾಕೆ ಅರ್ಧ ಜನರಿಗಷ್ಟೇ ಇದು ಬಂದಿತ್ತು, ಬಟ್ ಅರ್ಧ ಜನರಿಗೆ ಈ ಥರ ಒಂದು ಯಾವುದೇ ರೀತಿಯ ಮೆಸೇಜ್ ಬಂದಿಲ್ಲ. ಆದರೆ ಈಗ ಸರಿಯಾದ ಒಂದು ಮಾಹಿತಿ ಸಿಕ್ಕಿದೆ. ಯಾಕೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಮೆಸೇಜ್ ಬಂದಿದೆ ಅಂತ ತಿಳಿದು ಬಂದಿದೆ. ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ ಫ್ರೆಂಡ್ಸ್, ಕೆಲವಷ್ಟು ಅಭ್ಯರ್ಥಿಗಳಿಗೆ ಮಾತ್ರ 25ನೇ ತಾರೀಕಿಗೆ ಮರು ದಾಖಲೆ ಪರಿಶೀಲನೆ ಸಲುವಾಗಿ ಮೆಸೇಜ್ ಬಂದಿತ್ತು. ನನಗೆ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಕೇಳಿದರು, ನಮಗೆ ಈ ಥರ ಯಾವುದೇ ರೀತಿಯ ಮೆಸೇಜ್ ಬಂದಿಲ್ಲ, ಅಂಥವರು ಹೋಗಬೇಕಾ ಏನು ಅಂತ. ನೋಡಿ ಫ್ರೆಂಡ್ಸ್, ಯಾರಿಗೆ ಈ ಥರ ಒಂದು ಮೆಸೇಜ್ ಬಂದಿದೆ ಅಂಥವರಷ್ಟೇ 25ನೇ ತಾರೀಕಿಗೆ ನೀವು ವೆರಿಫಿಕೇಷನಿಗೆ ಇನ್ನೊಂದು ಸಲ ಹೋಗಲು ಅವರು ಚಾನ್ಸನ್ನು ನೀಡಿದ್ದಾರೆ. ಯಾಕಂದರೆ ಕೆಲವಷ್ಟು ಅಭ್ಯರ್ಥಿಗಳು 13ನೇ ತಾರೀಕಿಗೆ ಯಾರೆಲ್ಲ ಒಂದು ಅಂತಿಮ ದಾಖಲೆ ಪರಿಶೀಲನೆಗೆ ಹೋದಾಗ ಕೆಲವಷ್ಟು ಜನರ ಒಂದು ಹೈಟ್ ಮತ್ತು ವೇಟಿನ ಅರ್ಧ ಇಂಚು 1 ಇಂಚು ಸಲುವಾಗಿ ಅವರು ರಿಜೆಕ್ಟ್ ಮಾಡಿದರು. ಆದರೆ ಅವರಿಗೆ NWನಲ್ಲಿ ಅವರು ಸೆಲೆಕ್ಟ್ ಆಗಿದ್ದರು. ಯಾಕೆಂದರೆ ಅವರ ಹೈಟ್ ವೇಟ್ ಸರಿ ಇದೆ ಅಂತ ಅವರಿಗೆ ಸೆಲೆಕ್ಟ್ ಮಾಡಿದರು. ಆದ ಕಾರಣ ಅವರು NWನಲ್ಲಿ ನಮ್ಮ ಹೈಟ್ ವೇಟ್ ಸರಿ ಇದೆ, ಬಟ್ KSRTCನಲ್ಲಿ ನಮಗೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅವರು ಅಬ್ಜೆಕ್ಷನ್ ಅವರು ಸಲ್ಲಿಸಿದರು. ಆದ ಕಾರಣ ಅವರಿಗಷ್ಟೇ ಯಾರು ಅಬ್ಜೆಕ್ಷನ್ ಒಂದು ಪತ್ರಿಕೆ ಅಬ್ಜೆಕ್ಷನ್ ಸಲ್ಲಿಸಿದ್ದರು ಅಂಥವರಿಗಷ್ಟೇ ಈ ಥರ ಒಂದು ಮೆಸೇಜ್ ಅವರು ಕಳಿಸಿದ್ದಾರೆ. ಯಾರಿಗೆ ಈ ಥರ ಒಂದು ಮೆಸೇಜ್ ಬಂದಿದೆ ಅಂಥವರಿಗಷ್ಟೇ ನೀವು 25ನೇ ತಾರೀಕಿಗೆ ಇನ್ನೊಂದು ಸಲ ಅವರು ಸರಿಯಾಗಿ ಅವರ ಒಂದು ಮಷಿನ್ನಲ್ಲೇ ಹೈಟ್ ವೇಟ್ ಚೆಕ್ ಮಾಡುತ್ತಾರೆ. ಬಟ್ ಸರಿಯಾಗಿ ಇದ್ದರಷ್ಟೇ ಅವರು ಸೆಲೆಕ್ಟ್ ಮಾಡುತ್ತಾರೆ, ಇಲ್ಲದಿದ್ದರೆ ಅವರು ರಿಜೆಕ್ಟ್ ಮಾಡುತ್ತಾರೆ. ಸೊ ಯಾರಿಗೆ ಈ ಥರ ಒಂದು ಮೆಸೇಜ್ ಬಂದಿದೆ ಅವರಷ್ಟೇ 25ನೇ ತಾರೀಕಿಗೆ ನೀವು ಹೋಗೋದು. ಉಳಿದವರು ಹೋಗಲು ಸಾಧ್ಯವಾಗುವುದಿಲ್ಲ. ಬಟ್ ತುಂಬ ಜನರಿಗೆ ಈ ಥರ ಮಾಹಿತಿ ಗೊತ್ತಿಲ್ಲ, ಅಬ್ಜೆಕ್ಷನ್ ಕೂಡ ನಾವು ಸಲ್ಲಿಸಬಹುದು ಅಂತ. ಕೆಲವಷ್ಟು ಅಭ್ಯರ್ಥಿಗಳಷ್ಟೇ ಅಬ್ಜೆಕ್ಷನ್ ಸಲುವಾಗಿ ಅವರು ಸಲ್ಲಿಕೆ ನೀಡಿದರು. ಅವರಿಗಷ್ಟೇ ಇನ್ನೊಂದು ಸಲ ಅವರು ವೆರಿಫಿಕೇಷನಿಗೆ ಕರೆದಿದ್ದಾರೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ನಾನು ಕಾಲ್ ಮಾಡಿ ವಿಚಾರಿಸಿದೆ, ನೀವು ಕಾಲ್ ಮಾಡಿ ವಿಚಾರಿಸಿದರೆ ಅವರು ಮಾಹಿತಿ ಕೊಡುತ್ತಾರೆ. ಬಟ್ ಅವರು ಅಬ್ಜೆಕ್ಷನ್ ಕೊಟ್ಟಿದ್ದ ಅಭ್ಯರ್ಥಿಗಳಿಗೆ ಮಾತ್ರ ಮತ್ತು ಮೆಸೇಜ್ ಬಂದಿದ್ದವರಿಗಷ್ಟೇ ಅವರು ಬರಲಿಕ್ಕೆ ಹೇಳಿದ್ದಾರೆ. ಅಂಥವರಷ್ಟೇ ಹೋಗಬಹುದು. ಇನ್ನುಳಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಿಂದ ಹೋಗಲು ಅವಕಾಶ ಇಲ್ಲ. ಆದ ಕಾರಣ ಯಾರಿಗೆ ಈ ಥರ ಮೆಸೇಜ್ ಬಂದಿದೆ ಅವರಷ್ಟೇ ನೀವು ಹೋಗಿ ಇನ್ನೊಂದು ಸಲ ನಿಮ್ಮ ಒಂದು ಮರು ದಾಖಲೆ ಪರಿಶೀಲನೆ ನೀವು ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಏನಾದರೂ ಮಾಹಿತಿ ಯಾರಾದರೂ ಅಬ್ಜೆಕ್ಷನ್ ಹಾಕಿದರೆ ನೀವು ಇನ್ನೊಬ್ಬರಿಗೂ ಕೂಡ ನಾವು ಈ ಥರ ಮಾಡಿದ್ದೇವೆ ಅಂತ ತಿಳಿಸಿಕೊಡಿ. ಯಾಕಂದರೆ ಇದು ತುಂಬ ಜನರಿಗೆ ಸಹಾಯ ಆಗುತ್ತದೆ. ನೋಡಿ, ಈ ಮಾಹಿತಿ ತುಂಬ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ಇಲ್ಲದಿದ್ದರೆ ತುಂಬ ಜನರು ಕಮೆಂಟ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ, ನಮಗೆ ಈ ಥರ ಯಾವುದೇ ರೀತಿಯಿಂದ ಅಬ್ಜೆಕ್ಷನ್ ಕೂಡ ನಾವು ಕೊಡಬಹುದು ಅಂತ ಗೊತ್ತಿಲ್ಲ, ನಾವು ಕೂಡ ಅಬ್ಜೆಕ್ಷನ್ ಸಲುವಾಗಿ ಅರ್ಜಿ ಸಲ್ಲಿಕೆ ಮಾಡುತ್ತಿದ್ದರು ಅಂತ ಈ ಥರ ಅವರು ಹೇಳುತ್ತಾ ಇದ್ದಾರೆ. ಆದ ಕಾರಣ ನೀವು ಏನಾದರೂ ಮಾಡಿದರೆ ನೀವು ಒಬ್ಬರು ಇನ್ನೊಬ್ಬರಿಗೆ ಶೇರ್ ಮಾಡಿ, ನಿಮಗೆ ಇದು ಹೆಲ್ಪ್ ಆಗುತ್ತದೆ.